ಉರಿಗೊಪ್ಲೆ ಪದ್ಮಾವತಿ. ರಮ್ಯಾ ಮೇರಾ ನಾಮ್ ಈ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಾವು ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಈ ಚಿತ್ರದ ಬಗ್ಗೆ ಮಾತಾಡ್ತಿದ್ವಿ, ರಮ್ಯಾ ಅವರ ಪರ್ಫಾರ್ಮೆನ್ಸ್ ಬಗ್ಗೆ, ಇನ್ನಿತರ ವಿಚಾರಗಳ ಬಗ್ಗೆ. ಸೊ ಇನ್ನಿತರ ವಿಚಾರಗಳನ್ನ ಸ್ವಲ್ಪ ಕೇಳಬೇಕನ್ನಿಸ್ತಾ ಇದೆ. ಎಷ್ಟು ಬ್ಲಶ್ ಆಗ್ತಾ ಇದ್ದಾರೆ ನೀವು? ನಾನು ಐ ಆಮ್ ಆಂಟಿಸಿಪೇಟಿಂಗ್ ನೀವು ಏನು ಕೇಳ್ಬೋದು ಅಂತ, ಅದಕ್ಕೆ ಐ ಆಮ್ ಲೈಕ್ ಹೇಗಿದ್ದಾರೆ? ಯಾರು? ರಫೇಲ್ ಚೆನ್ನಾಗಿದ್ದಾರೆ. ಯಾವ ಭೇಟಿ ಮಾಡಿಸ್ತಾ ಇದ್ದೀರಾ ನೀವು? ನೆಕ್ಸ್ಟ್ ಟೈಮ್ ಬಂದಾಗ ಭೇಟಿ ಮಾಡಿಸಿ. ಓಕೆ. ಆಮೇಲೆ ರಮ್ಯಾ, ಇಷ್ಟೊಂದೆಲ್ಲ ಸಿನಿಮಾಗಳು ಮಾಡಿದ್ರಿ, ಇಷ್ಟೊಂದೆಲ್ಲ ನೀವು ಪ್ರೀತಿ ಬಗ್ಗೆ ಎಷ್ಟೋ ಸಿನಿಮಾಗಳು ಮಾಡಿದ್ರಿ. ನಿಜ ಜೀವನದಲ್ಲಿ ಆ ಫೀಲ್ ಬಂದಾಗ ಹೇಗಿರುತ್ತೆ? ನಂಗೆ ಗೊತ್ತಿದ್ರೆ ಐ ಥಿಂಕ್ ನನ್ನ ಪ್ರೀವಿಯಸ್ ಮೂವೀಸ್ ಎಲ್ಲ ನಾನು ಇನ್ನೂ ಚೆನ್ನಾಗಿ ಮಾಡ್ತಾನೇನು ಆ ಫೀಲಿಂಗ್ಸ್ ಎಲ್ಲ. ಬಿಕಾಸ್ ನಾವು ಆ ಸೀನ್ಸ್ ಎಲ್ಲ ಎನ್ಯಾಕ್ಟ್ ಮಾಡುವಾಗ ಮುಂದೆ ನಿಂತ್ಕೊಂಡಿರೋರಂತೂ ನೀವು ಪ್ರೀತಿಸೋರಲ್ಲ, ಬಟ್ ಆ ಫೀಲಿಂಗ್ಸ್ ಬರಬೇಕು. ಅದನ್ನ ಹೇಗೆ ಬರೆಸ್ತೀರಾ? ಬಿಕಾಸ್ ಯು ನಾಟ್ ಫೆಲ್ಟ್ ಇಟ್ ಬಿಫೋರ್ ಅಲ್ಲ. ಸೊ ಬಟ್ ಈಗ ನಂಗೆ ಅರ್ಥ ಆಗುತ್ತೆ. ಸೊ ಐ ಆಮ್ ಶೋರ್ ನೆಕ್ಸ್ಟ್ ಸಿನಿಮಾದಲ್ಲಿ ನನಗೆ ಆ ಥರ ಏನಾದರೂ ಸೀನ್ ಬಂದರೆ ಇಟ್ ಲೈಕ್ ಆಟೋಮ್ಯಾಟಿಕ್ಲಿ ಅದು ಹೇಗಿರುತ್ತಂತ ಐ ಕ್ಯಾನ್ ಅಟ್ ಲೀಸ್ಟ್. ಬಿಕಾಸ್ ಆ್ಯಸ್ ಆ್ಯಕ್ಟರ್ಸ್ ನಾವೇನು ಮಾಡ್ತೀವಿ ಅಂದರೆ ನಾವು ಅಬ್ಸರ್ವ್ ಮಾಡ್ತೀವಿ, ಇಲ್ಲ ನಮ್ದೇನೋ ಒಂದು ಎಕ್ಸ್ಪೀರಿಯನ್ಸಿಂದ ನಾವು ಆ್ಯಕ್ಟಿಂಗ್ ಎಮೋಷನ್ಸ್ ಮಾಡ್ಬೋದು, ಇಲ್ಲ ಅಂದರೆ ನಮ್ಮದೇ ಕಾಂಪ್ರಿಹೆನ್ಷನ್ ಒಂದಿರುತ್ತೆ, ಒಂದು ಹೀಗಿರ್ಬೋದೇನೋ ಅಂತ ಒಂದು ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಾವು ದರ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಇಟ್, ಐ ಥಿಂಕ್ ನನ್ನ ಎಮೋಷನ್ಸ್ ಇನ್ನೂ ಚೆನ್ನಾಗಿ ಬರ್ಬೋದೇನೋ. ನಂಗೆ ತುಂಬ ಖುಷಿ ಆಗ್ತದೆ ನೀವು ಈ ಥರ ಹೇಳ್ತಾ ಇರೋದು. ಐ ಎಕ್ಸ್ಪೀರಿಯನ್ಸಿಂಗ್ ಇಟ್ ಅಂತ ಹೇಳ್ತಾ ಇದ್ರಲ್ಲ, ಫುಲ್ ಆಫ್ ಹ್ಯಾಪಿನೆಸ್ ಯು ನೋ ಯು ಆರ್ ಲುಕಿಂಗ್. ಆ್ಯಂಡ್ ಟಚ್ ವುಡ್, ನಿಜ ನೀವು ಹಾಗೆ ಇರಿ ಅಂತ ನಾವು ಯಾವಾಗಲೂ ಆಶಿಸ್ತಿರ್ತೇವೆ. ಈಗ ಯಾರ್ದು ಕಾಲು? ಹಲೋ 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 ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಾವು ಮಳವಳ್ಳಿಯಿಂದ ಕಣ್ ಸರ್, ನಮ್ಮ ರಮ್ಯಾ ಮೇಡಮ್ ಅವರನ್ನ ಕೊಡಿ. ಇಲ್ಲೇ ಇದ್ದಾರೆ. ಹಲೋ. ನೀವು ಭಾರಿ ಚೆನ್ನಾಗಿ ಮಾಡಿದ್ರಿ ಕಣಿ ಮೇಡಮ್, ಜಾನಿ ಬೇರೆ ನಮಗ. ಜಾನಿನೇ ಹೀಗೆ ಮಾತಾಡೋದು ನಂಗೆ ಗೊತ್ತು. ಯಾಕಂದ್ರೆ ಫಸ್ಟ್ ಶುರು ಮಾಡೋದು ನನ್ನೇನ ಹೊಗಳೋದು ಯಾರಂದ್ರೆ ಜಾನಿ. ಹೇಗಿದೆ ವಿಜಿ? ಐ ಆಮ್ ಫೈನ್, ಸಖತ್ತಾಗಿದ್ದೀನಿ. ಎಲ್ಲಿ ಶೂಟಿಂಗ್? ಬಾಗಲಕೋಟೆ. ಓಕೆ ಓಕೆ ವಿಜಿ ಸರ್, ನೀವು ಮೊನ್ನೆ ಒಂದು ಟಿ ಶರ್ಟ್ ಹಾಕೊಂಡ್ ಬಂದಿದ್ರಲ್ಲ, ಹೌದು. ಅದ್ರ ಬಗ್ಗೆ ಮಾತಾಡೋಣ ನಾವೀಗ. ಸರ್ ಅದು ರಮ್ಯಾ ಅವ್ರದಲ್ಲ ಸರ್, ಅಲ್ವಾ ಅದು? ಯಾಕೆ ಅವ್ರು ಆಕ್ಚುಲಿ ಈ ಪಿಕ್ಚರ್ ಅಲ್ಲಿ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನನ್ಕಿಂತ ಗ್ಲಾಮರಸ್ ಕಾಣಿಸ್ತಾ ಇದ್ದು ವಿಜಿ ಮತ್ತು ರಂಗನಾಥ್. ಮೊನ್ನೆ ಒಂದು ನಿಜವಾಗ್ಲೂ ಲೋ ನೆಕ್ ಟಿ ಶರ್ಟ್ಸ್, ಐ ಟು ಮೇಕ್ ಫನ್ ಆಫ್ ಹಿಮ್. ಅವ್ರು ಒಂದು ಟಿ ಶರ್ಟ್ ಹಾಕೊಂಡ್ ಬಂದಿದ್ರು, ನಿಮ್ದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಅಷ್ಟೊಂದು ಗಾರ್ಜಿಯಸ್ ಆಗಿ ಕಲರ್ಫುಲ್ ಆಗಿತ್ತು. ನಾನು ಕೇಳಿದೆ ಅಲ್ಲ ಅಂತ ಹೇಳಿದ್ರು. ಸೊ ವಿಜಿ ಸರ್, ರಮ್ಯಾ ಅವ್ರ ಜೊತೆಗೆ ಫಸ್ಟ್ ಸಲ ನೀವು ಆಕ್ಟ್ ಮಾಡಿದ್ರ. ನಿಮ್ದು ಪೇರು ಒಂಥರ ಬೇರೆ ಬೇರೆ ಥರ ಇದ್ರು ಕೂಡ ನೀವು ಯಾವಾಗಲೂ ಅಪೋಸಿಟ್ಸ್ ಅಟ್ರಾಕ್ಟ್ ಅಂತಾರಲ್ಲ, ಆ ಥರ ನೀವು ಈ ಫಿಲ್ಮ್ ಅಲ್ಲಿ ಅಟ್ರಾಕ್ಟ್ ಆಗಿ ತೋರಿಸಿದ್ರ. ಹೇಗಿತ್ತು ರಮ್ಯಾ ಅವ್ರ ಜೊತೆಗೆ ನಿಮ್ಮ ಅನುಭವ ವಿಜಿ? ಸರ್ ರಮ್ಯಾ ನಿಜ ಹೇಳಿ ಅನ್ ವಿಜಿ. ತುಂಬಾ ಸತ್ಯ ಮಾತಾಡ್ತೀನಿ, ಸತ್ಯವನ್ನು ಬಿಟ್ಟು ಬೇರೆ ಏನೋ ಮಾತಾಡೋದು ನಮ್ಮ ತಾಯಣೆಗಳು. ಓಕೆ. ರಮ್ಯಾ ಒಂದು ಗ್ರೇಟ್ ಆರ್ಟಿಸ್ಟ್. ಓಕೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಹ್ಯೂಮನ್ ಬೀಯಿಂಗು. ಎಲ್ರು ಸುಮ್ನೆ ಆಡ್ಕೋತಾರ ಅಷ್ಟೇ, ರಮ್ಯಾ ಸರಿ ಇಲ್ಲ, ರಮ್ಯಾ ಗಲಾಟೆ, ರಮ್ಯಾ ಜಗಳ ಅಂತ ಇಲ್ಲ. ತುಂಬಾ ನೇರ ನುಡಿ ರಮ್ಯಾ. ಓಕೆ. ನಾನು ತುಂಬಾ 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 ವ್ಯಕ್ತಿತ್ವ ತುಂಬಾ ಇಷ್ಟಪಡ್ತೀನಿ ರಮ್ಯಾದು. ಓಕೆ, ದಟ್ಸ್ ವಂಡರ್ಫುಲ್ ವಿಜಯ್. ಯಾವಾಗ್ಲೂ ತುಂಬಾ ಒಳ್ಳೇದು ಬಯಸ್ತೀನಿ ರಮ್ಯಾನಿಗೆ. ದಟ್ಸ್ ವಂಡರ್ಫುಲ್ ವಿಜಯ್. ಅದ್ರ ಜೊತೆಗೆ ನನಗೆ ಹಲೋ ವಿಜಯ್ ಸರ್. ಓಕೆ, ರಮ್ಯಾ ಅವ್ರ ಜೊತೆ ನೀವು ಆಕ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಎಲ್ಲೂ ಕಷ್ಟ ಅನಿಸ್ಲಿಲ್ವಾ ನಿಮ್ಗೆ? ಖಂಡಿತವಾಗಿಲ್ಲ ಸರ್, ಅಂದ್ರೆ ಭಯ ಒಂದಿತ್ತು. ಯಾಕಂದ್ರೆ ತುಂಬಾ ರಮ್ಯಂಗ್ ತುಂಬಾ ಟೆಕ್ನಿಕ್ ಇದೆ, ಆಕ್ಟಿಂಗ್ ಅಲ್ಲಿ ತುಂಬಾ ಇದಿದೆ, ಕಾನ್ಫಿಡೆನ್ಸ್ ಇದೆ. ಒಂದ್ ಫಸ್ಟ್ ಡೇ ಮಾಡೋವರೆಗೂ ನನಗೆ ಭಯ ಇತ್ತು, ಏನಪ್ಪಾ ಒಂಚೂರು ಬಿಟ್ರೆ ಬೇರೆ ತರ ಆಗತ್ತಿದು ಅಂತ ತುಂಬಾ ಭಯದಲ್ಲೇ ಹ್ಯಾಂಡಲ್ ಮಾಡಿ ಫಸ್ಟ್. ಓಕೆ. ಸೊ ರಮ್ಯಾ ನೀವು ಹೇಳಿ, ವಿಜಯ್ ಜೊತೆ ನೀವು ಇಷ್ಟಪಟ್ಟು ಮಾಡಿದ್ರ ಹೇಗಿತ್ತು? ಎರಡು ನೋವೇ, ಇಷ್ಟಪಟ್ಟು ಕಷ್ಟಪಟ್ಟು. ಯಾಕಂದ್ರೆ ಫಸ್ಟ್ ಟೈಮ್ ಐ ಆಮ್ ಅಟೆಂಪ್ಟಿಂಗ್ ಕಾಮಿಡಿ, ಬಟ್ ವಿಜಯ್ ಅಂದ್ರೆ ಆಫ್ ಸೆಟ್ ಕೂಡ ಅವ್ನು ತುಂಬಾ ಜೋವಿಯಲು. ಆಮೇಲೆ ಪ್ಲಸ್ ಅವ್ನ ಕೆಮಿಸ್ಟ್ರಿ ರಂಗಾಯಣ ರಘು ಅವ್ರ ಜೊತೆ ಇಟ್ಸ್ ಅಮೇಝಿಂಗ್. ಸೊ ಹಾಗಾಗಿ ನಾನು ಮಧ್ಯದಲ್ಲಿ, ಸೊ ನಾವು 3 ಜನ ಸ್ಕ್ರೀನ್ ಅಲ್ಲಿ ಬಂದಾಗ ನಾನು ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲೇಬೇಕು. ಸೊ ಇಟ್ ಇಸ್ ಮೋರ್ ಕಂಪೆಟಿಟಿವ್. ಅಂದ್ರೆ ನಾವೆಲ್ಲರೂ ಆ ಸೀನ್ ಚೆನ್ನಾಗಿ ಬರಬೇಕು, ನಾವೆಲ್ಲರೂ ಕಷ್ಟಪಟ್ಟು ಚೆನ್ನಾಗಿ ಮಾಡ್ಬೇಕಂತ. ಅಂಡ್ ಜಾನಿ ಹೇಗಂದ್ರೆ ಪ್ರೀತು ಒಂದು ಸ್ಕ್ರಿಪ್ಟ್ ಕೊಟ್ಟರು ಕೂಡ ಅವ್ನ ಟೇಕ್ ಅಲ್ಲಿ ಬೇರೆ ಏನೋ ಹೇಳ್ತಾನೆ, ಅವ್ನು ಏನೋ ಒಂದು ಕಾಮಿಕ್ ಆಗಿ ಹೇಳ್ತಾನೆ. ನನ್ಗೆ
ಅವ್ನಿಗೆ ನಗ್ಬೇಕು ಅನ್ಸಿದ್ರು ಕೂಡ ನಾನು ನಗಂಗಿಲ್ಲ, ಯುನೋ, ನನಗೆ ಗೊತ್ತಿಲ್ದರು. ಸೊ ಹಿ ಇಸ್ ವೆರಿ ಸ್ಪಾಂಟೇನಿಯಸ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್. ಐ ಹ್ಯಾವ್ ನಾಟ್ ಮೆಟ್ ಅ ಮೋರ್ ಹಾರ್ಡ್ ವರ್ಕಿಂಗ್ ಆಕ್ಟರ್ ದನ್ ವಿಜಿ, ಖಂಡಿತವಾಗ್ಲು. ಅವ್ನು ದೇವ್ರ ಪುಸ್ತಕ ಓದ್ತಾನೆ ಬೆಳಿಗ್ಗೆ ಬಂದಿದ ತಕ್ಷಣ, ಬಿಕಾಸ್ ಅವ್ನ ಕನ್ನಡ ಇಂಪ್ರೂವ್ ಆಗಲಿ ಅಂತ. ಸೆಕೆಂಡ್ಲಿ, ಅವನು ದಿನ ಅವ್ನು ಮೆಡಿಟೇಟಿವ್ ಮೂಡಲ್ಲಿ ಇರ್ತಾನೆ. ಏನಂದರೆ ನಾನು ಇಷ್ಟು ಕಷ್ಟಪಟ್ಟು ಬಂದಿದ್ದೀನಿ, ಅದನ್ನು ನಾನು ಉಳಿಸ್ಕೋಬೇಕು, ನಾನು ಪ್ರತಿ ಒಂದು ಶಾರ್ಟಲ್ಲೂ ನಾನು ಚೆನ್ನಾಗಿ ಮಾಡಬೇಕು ಅಂತ. ಹಿ ಹ್ಯಾಸ್ ಅ ಡಿಟರ್ಮಿನೇಷನ್ ಇನ್ ಹಿಮ್. ಐ ಹ್ಯಾವ್ ನಾಟ್ ಸೀನ್ ಎನಿಬಡಿ ಆ ಒಂದು ಎಂಥೂಸಿಯಾಸಮ್, ಆ ಡಿಟರ್ಮಿನೇಷನ್ ನಾನು ಯಾರೂ ನೋಡಿಲ್ಲ. ಆ ಫೈರ್ ಒಂಥರ, ಆ ಫೈರ್ ಐ ಹ್ಯಾವ್ ನಾಟ್ ಸೀನ್. ನನಗೂ ಕೂಡ ಏನು ಗೊತ್ತಾ, ನನಗೊಂದು ಡೈಲಾಗ್ ಕೊಟ್ಬಿಟ್ರೆ ನಾನೇನೋ ಮಾಡ್ತೀನಿ, ಬಟ್ ನನಗೆ ಹಿಂದೆ ನಾನು ಬೇರೆ ಯಾವ್ದ ಬಗ್ಗೆನೂ ಯೋಚನೆ ಮಾಡಲ್ಲ. ಬಟ್ ಅವ್ನಿಗೆ ಅವ್ನ ಫ್ಯಾಮಿಲಿ, ಅವ್ನ ಅಪ್ಬ್ರಿಂಗಿಂಗ್, ಅವ್ನು ಏನೇನು ಕಷ್ಟ, ಅದೆಲ್ಲ ಮುಂದೆ ಬಂದು ಅವ್ನು ಅಷ್ಟು ಒಳ್ಳೆ ಬೆಸ್ಟ್ ಕೊಡೋಕ್ಕೆ ಟ್ರೈ ಮಾಡಿ. ಎಸ್, ವಿಜಯ್ ತುಂಬ ಹೊಗಳ್ತಾ ಇದ್ದಾರೆ ನಮ್ಮ ನಿಮಗೆ. ನೋ, ಐ ಆಮ್ ಜಸ್ಟ್ ಸ್ಪೀಕಿಂಗ್ ದ ಟ್ರೂತ್. ಅವ್ನು ಹೊಗಳ್ಬೇಕಂತಲ್ಲ, ಅವ್ನು ಇರೋದೇ ಹಾಗೆ. ಎಸ್ ವಿಜಯ್, ಥ್ಯಾಂಕ್ ಯು, ಐ ಲವ್ ಯು ರಮ್ಯಾ. ಅಯ್ಯೋ, ಐ ಲವ್ ಯು ಟು ಅಂತ ನಾನು ಹೇಳಕ್ ಆಗಲ್ಲ ಜಾನಿ. ವಿಜಯ್, ಈಗ ಇವ್ರೊಂದು ಸುದ್ದಿ ಹೇಳಿದ್ರು ನಮಗೆ, ಪ್ರೀತು ಜಾನಿ ಮೇರ್ ನಾಮ್ ಪಾರ್ಟ್ 2 ಕೂಡ ಮಾಡ್ತಾ ಇದ್ರಂತೆ. ಹೌದು ಸರ್. ದಟ್ಸ್ ವಂಡರ್ಫುಲ್ ವಿಜಯ್. ಇನ್ನೊಂದು ಡೋಸ್ ಆಫ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಹಾಗೆ ಎಲ್ರಿಗೂ. ಹಾಗಾದ್ರೆ ಡೆಫಿನೆಟ್ ಆಗಿ ಸರ್, ಡೆಫಿನೆಟ್. ಈ ಸರಿ ರಮ್ಯನ್ಗೆ ಈ ಸರಿ ಗಂಡು ಹುಡುಗೊಂಡ್ರೆ ಸಾಕ್ಬಿಡ್ತೀವಿ, ಸುಮ್ಮನೆ ಏನೇನು ರಮ್ಯನ್ಗೆ ಗಂಡು ಹುಡುಗನ್ ಮಾಡ್ಬಿಡ್ತೀವಿ. ಓಕೆ ವಿಜಯ್, ಇನ್ನೊಂದು, ಈಗ ನೀವು ಅಲ್ಲೆಲ್ಲೋ ಬಿಜಾಪುರದಲ್ಲಿ ಬಾಗಲಕೋಟೆ ಹತ್ರ ಇದ್ದೀರಾ ಅನ್ಸುತ್ತೆ, ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ ಸರ್, ಜಿಮ್ನಾಸ್ಟಿಕ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ. ವಿಜಯ್, ನಿಮ್ಮ ಸಿನಿಮಾ ಬಗ್ಗೆ ಉತ್ತರ ಕರ್ನಾಟಕದಲ್ಲಿ ಆ ಕಡೆ ಹೇಗಿದೆ ರೆಸ್ಪಾನ್ಸ್? ಏನ್ ಮಾತಾಡ್ತಾರೆ ನಿಮ್ಗೆ ಸಿಕ್ಕಾಗ, ಏನು ಹೇಳ್ತಾರೆ ಸಿನಿಮಾ? ತುಂಬಾ ಸತ್ಯ ಹೇಳ್ಬೇಕು, ದೇವ್ರ ದಯದಿಂದ ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಆಮೇಲೆ ಎಲ್ಲಾ ಕಡೆನೂ ಹೌಸ್ಫುಲ್ಸ್ ಆಗ್ತಾ ಇದೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರ ಬಾಯಿಗೂ ಸ್ಪ್ರೆಡ್ ಆಗಿದೆ. ಇದು ಸಿನಿಮಾ ತುಂಬಾ ಕಾಮಿಕ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಎಲ್ಲಾ ಮನೆಗೂ ರೀಚ್ ಆಗಿದೆ ಸರ್. ಒಂದು ಸಂತೋಷ ಸುದ್ದಿ. ಫ್ಯಾಮಿಲಿ ಕ್ರೌಡ್ಸ್ ಜಾಸ್ತಿ ಬರ್ತಾರೆ. ಹೌದು, ಫ್ಯಾಮಿಲಿ ಕ್ರೌಡ್ ತುಂಬಾ ಬರ್ತಿದೆ. ಓಕೆ, ಹುಡುಗಿರೆಲ್ಲ ರಮ್ಯ ನೋಡಕ್ ಬರ್ತಾರೆ, ಹುಡುಗರೆಲ್ಲ ನಿಮ್ಮ ಸಲ ಬರ್ತಾರೆ, ಆಪೋಸಿಟ್. ಅಥವಾ ಹುಡುಗರೆಲ್ಲ ನಾನು ಹೇಳ್ಬೇಕು ಅನ್ಕೊಂಡೆ, ಹುಡುಗರೆಲ್ಲ ನೋಡಿ ಎಷ್ಟು ಬೇಗ ಅವ್ರಿಗೆ ಅದು ಇದಾಯ್ತು, ರೀಚ್ ಆಯ್ತು. ಈಗ ರಮ್ಯಾ ಅವ್ರಿಗೆ ನೀವು ಏನೋ ಒಂದು ಕೇಳ್ಬೇಕು ಅನ್ಕೊಂಡಿರ್ತೀರಾ, ಏನೋ ಒಂದು ಹೇಳ್ಬೇಕು ಅನ್ಕೊಂಡಿರ್ತೀರಾ, ನಿಮ್ಮ ಸ್ಟ್ರಗ್ಲಿಂಗ್ ಡೇಸ್ ಇಂದ, ಅಥವಾ ನೀವು ಫ್ಯಾನ್ ಆಗಿದ್ದಾಗ, ಅಥವಾ ಈ ಸಿನಿಮಾ ಮಾಡುವಾಗ ಏನೋ ಒಂದು. ಈಗ ನಿಮ್ಗೆ ಇಲ್ಲಿ ಅವಕಾಶ ಕೊಡ್ತೀನಿ, ರಮ್ಯಾಗ ನೀವು ಏನಾದ್ರು ಕೇಳ್ಬಹುದು ಅಥವಾ ಏನಾದ್ರು ಹೇಳ್ಬೋದು. ಮೊದಲನೇದು, ದಯವಿಟ್ಟು ನಮ್ಮ ಇನ್ನ ಹೆಚ್ಚಿನ ಇನ್ನೊಂದು 10 ವರ್ಷ ಹೀರೋಯಿನ್ ಆಗಿ ನಿಂತ್ಕೊಳ್ಳಿ ಅನ್ನೋ ದೊಡ್ಡ ಆಸೆ. ರಮ್ಯಾ ದೊಡ್ಡ ಫ್ಯಾನ್ ನಾನು. ಥ್ಯಾಂಕ್ ಯು ವಿಜಿ, ನಾನು ಅಷ್ಟೇ ವಿಜಿ. ಎರಡನೇದು, ದಯವಿಟ್ಟು ನಮ್ಮ ಬೆಂಗಳೂರಲ್ಲೇ ಸಂಸಾರ ಮಾಡಲಿ, ನಾವು ಅವಾಗ ವಿಜಿ. ಬಾಯ್ ಬಾಯ್, ಮಾತಾಡೋಣ. ಕರೆಕ್ಟ್ ವಿಜಿ, ನೀವು ಹೇಳ್ತಾ ಇರೋದು. ಐ ಸಪೋರ್ಟ್ ವಿಜಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ವಿಜಿ ನಮ್ಮ ಜೊತೆ ಮಾತಾಡಿದ ದುನಿಯಾ ವಿಜಿ. ಈಗ ಅವರು ಜಾನಿ ವಿಜಿ, ಯಾಕಂದರೆ ಜಾನಿ ಮೇರಾ ಈ ಚಿತ್ರದಲ್ಲಿ ನಮ್ಮ ಜೊತೆಗೆ ಆ್ಯಕ್ಟ್ ಮಾಡಿದ್ದು ನೋಡಿದ್ದೀವಿ, ನಾವು ಕೇಳಿದ್ದೀವಿ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇದ್ರ ಬಗ್ಗೆ ನಾವು ಇನ್ನೂ ಕೆಲವು ವಿಚಾರಗಳು ಮಾತಾಡಿದೆ. ಇನ್ನೂ ಕೆಲವೊಬ್ಬ ಕಾಲರ್ಸ್ ಕೂಡ ನಮ್ಮೊಂದಿಗೆ ಮಾತಾಡಲಿದ್ದಾರೆ, ರಮ್ಯಾ ಅವ್ರ ಜೊತೆಗೆ ಮಾತಾಡಲಿದ್ದಾರೆ. ಹಾಗಾದರೆ ಈ ಕಾರ್ಯಕ್ರಮ ರಮ್ಯಾ ಮೇರಾ ನಾಮ್ ಒಂದು ಸಣ್ಣ ಚಿಕ್ಕದೊಂದು ಬ್ರೇಕ್ ನಂತರ. ಊರಿಗೊಬ್ಳೆ ಪದ್ಮಾವತಿ